ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. ಇವತ್ತು ನಾವು 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ ಅದರದ್ದು 22, 23 ಮತ್ತು 24ನೇ ಶ್ಲೋಕಗಳನ್ನು ನೋಡುವ. ಇಲ್ಲಿ ನಿನ್ನೆ ನಾವು ತ್ರಿಷ್ಟುಪ್ ಛಂದಸ್ಸು ಅಂದರೆ ಒಂದೊಂದು ಚರಣದಲ್ಲಿ 11 ಅಕ್ಷರಗಳಿತ್ತು. ಈಗ ಅನುಷ್ಟುಪ್ ಛಂದಸ್ಸು ಅಂದರೆ ಒಂದೊಂದು ಚರಣದಲ್ಲಿ 8 ಅಕ್ಷರ, ಟೋಟಲ್ 32 ಅಕ್ಷರಗಳು. 4 ಚರಣದಲ್ಲಿ 32 ಅಕ್ಷರಗಳು ಇದೆ. ಅನನ್ಯಾಶ್ಚಿಂತಯಂತೋ ಮಾಯ್ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಅನನ್ಯ ನಿಮತೆಯಾ ದೀರ್ಘ ಶುಮತೆ ಚಿ ಚಿಂತ ಅನುಸ್ವಾದ ಉಚ್ಚಾರಣೆಯನ್ನು ಯಂತೋ ತಾ ಬಂದದ್ರಿಂದಾಗಿ ಅನುಸ್ವಾದ ಉಚ್ಚಾರಣೆಯನ್ನು ಮಾಯ್ ಮಾದ ನಂತರ ಅನುಸ್ವಾದ ಉಚ್ಚಾರಣೆ ನೇಸಲ್ ಮುಂದಿನ ಅಕ್ಷರ ಯಾ ಇದೆ. ಏ ಜನಾಫ್ ನಾ ಆದ ನಂತರ ವಿಸರ್ಗದ ಉಚ್ಚಾರಣೆ ಫ್, ಮುಂದಿನ ಅಕ್ಷರ ಪ ಇದೆ. ಪರ್ಯುಪಾಸತೆ ಅದು ಉಚ್ಚಾರಣೆ ಅಲ್ಲ, ಹಲ್ಲಿನ ಮಧ್ಯದಲ್ಲಿ ಗಾಳಿ ಹೊರಗೆ ಹೋಗುವಂಥ ಶಬ್ದ ಫ್. ಪರ್ಯುಪಾಸತೆ ಯುವಿನ ನಂತರ ಖರ ಒತ್ತು ಋಕರವನ್ನು ಯುವಿನ ಮೊದಲೇ ತಗೊಳ್ಳುವ ಪಾಸತೆ ದೀರ್ಘ. ತೇಷಾಂ ಶಾ ಷಣ್ಮುಖ ಶಾ ಅಥವಾ ಮೂರ್ಧನ್ಯ ಶಾ, ಅನಂತರ ಅನುಸ್ವರದ ಉಚ್ಚಾರಣೆಯನ್ನು ನಿತ್ಯಾಭಿ ತ್ ಮತ್ತು ಯಾ 2 ಅಕ್ಷರ ಸೇರಿದೆ. ಭಿ ಮಹಾಪ್ರಾಣ. ಯುಕ್ತಾನಾಯ್ ಕ್ ಮತ್ತು ತಾ ದೀರ್ಘ. ನಾಯ್ ನಾ ಅನುಸ್ವರದ ಆದ ನಂತರ ಅನುಸ್ವರದ ಉಚ್ಚಾರಣೆ ಯೋಗಕ್ಷೇಮೌ ಯೋಗ ದೀರ್ಘ ಯೋಗ ಕ್ಷೇಮೌ ಕ್ಷೇ ದೀರ್ಘ ಕ್ ಮತ್ತು ಶೇ ಷಣ್ಮುಖ ಶಾ ಅಡಿ ಒತ್ತಿದೆ. ಅನುಸ್ವರದ ಉಚ್ಚಾರಣೆ ವಹಾಮ್ಯಹಂ ವಹಾ ದೀರ್ಘ ಮ್ ಮತ್ತು ಯಾಹಂ. ಅನನ್ಯಾಶ್ಚಿಂತಯಂತೋ ಮಾಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇಲ್ಲ ಒಂದೊಂದೇ ಚರಣ ನೋಡುವ. ಅನನ್ಯಾಶ್ಚಿಂತಯಂತೋ ಮಾಯ್ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. 2 ಚರಣ ನೋಡುವ. ಅನನ್ಯಾಶ್ಚಿಂತಯಂತೋ ಮಾಯ್ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. 4 ಚರಣ ನೋಡುವ. ಅನನ್ಯಾಶ್ಚಿಂತಯಂತೋ ಮಾಯ್ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇಪ್ಪತ್ತ 3ನೇ ಶ್ಲೋಕ. ಯೇಪ್ಯನ್ಯದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಯೇ ದೀರ್ಘ ಅನಂತರ ಅಲ್ಲೊಂದು ಅಕ್ಷರ ಇತ್ತು, ಅದು ಈಗ ಲೋಪ ಆಗಿದೆ. ಎ ಆದ ನಂತರ ಅವಗ್ರಹದ ಚಿಹ್ನೆ ಇದೆ. ಪು ಮತ್ತು ಯ, ನ ಮತ್ತು ಯ ಎಲ್ಲ ಸಂಯುಕ್ತಾಕ್ಷರಗಳು. ದೇವತಾ ದೇ ದೀರ್ಘ ವತಾ ದೀರ್ಘ. ಭಕ್ತ ಭ ಮಹಾಪ್ರಾಣ ಕ ಮತ್ತು ತಾ. ಯಜಂತೆ ಜಾದ ನಂತರ ಅನುಸರಿಸುವ ಉಚ್ಚಾರಣೆ ತೇ ದೀರ್ಘ. ಶ್ರದ್ಧ ಶು ಮತ್ತು ರ ದ ಮತ್ತು ಮಹಾಪ್ರಾಣ ಧ ಅಡಿಯುತ್ತಿದೆ. ಯಾನ್ವಿತಾಹ ಯಾ ದೀರ್ಘ ನ ಮತ್ತು ವಿ ತಾಹ ತಾ ಆದ ನಂತರ ವಿಸರ್ಗ ಉಚ್ಚಾರಣೆ ಹ. ತೇಪಿ ತೇ ಪ್ಲಸ್ ಅಪಿ ತೇ ಪಿ ಅದು ಸಂಧಿ ಆಗುವಾಗ ತೇಪಿ, ಅದಕ್ಕಾಗಿ ಅಲ್ಲೊಂದು ಅವಗ್ರಹದ ಚಿಹ್ನೆ ಒಂದು ಅಕ್ಷರ ಇತ್ತು, ಈಗ ಲೋಪ ಆಗಿದೆ. ಮಾಮೇವ ಮಾಮೇ ದೀರ್ಘವ. ಕೌಂತೆಯ ಕೌಂತೆ ದೀರ್ಘ. ಯಜಂತ್ಯ ಜಾದ ನಂತರ ಅನುಸ್ವರದ ಉಚ್ಚಾರಣೆ ತ ಮತ್ತು ಯ. ವಿಧಿ ಧಿ ಮಹಾಪ್ರಾಣ. ಪೂರ್ವಕಂ ಪೂ ದೀರ್ಘ
ವಾದ ನಂತರ ಅರ್ಕಾರ ಉತ್ತರಕಾರವನ್ನು ವಾದ ಮೊದಲೇ ತಗೊಳ್ಳುವ ಕಂ. ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ. ನನ್ನ ಜನ ನೋಡುವ. ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ. ಎರಡೆರಡು ಜನ ನೋಡುವ. ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ. 4 ಚರಣ ನೋಡುವ. ಏಪ್ಯನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಯಾನ್ವಿತಾ ತೇಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ. ಈಗ 24ನೇ ಶ್ಲೋಕ ನೋಡುವ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನ ತಶ್ಚ್ಯವಂತಿ ತೇ. ಅಹಂ ಹಿ ಹಾ ಆದ ನಂತರ ಅನುಸ್ವರದ ಉಚ್ಚಾರಣೆ ಮ ಸರ್ವವಾದ ನಂತರ ಕರ ಉತ್ತರು ಕರವನ್ನು ವಾದ ಮೊದಲೇ ತಗೊಳ್ಳುವ. ಯಜ್ಞಾನಾಂ ಜ ಮತ್ತು ಜ್ಞಾ ದೀರ್ಘ ನಾ ಆದ ನಂತರ ವಿಸರ್ಗದ ಉಚ್ಚಾರಣೆ ವ. ಮುಂದಿನ ಅಕ್ಷರ ಬಾ ಇದೆ ಪಾಪ ಬ ಭ ಮ ಮಾದ ಅರ್ಧ ಮ. ಭೋಕ್ತಾ ಚ ಭೋ ದೀರ್ಘ ಕ ಮತ್ತು ತಾ ದೀರ್ಘ ಚ ಪ್ರಭುರೇ ಚಾದ ಜೊತೆ ಪ ತಗೊಳ್ಳುವ ಪ ಮತ್ತು ರಾ ಇದೆ. ಪ್ರಭು ಭೂ ಮಹಾಪ್ರಾಣ ರೇ ದೀರ್ಘ. ನ ತು ಮಾಮಭಿ ನ ತು ಮಾ ದೀರ್ಘ ಭಿ ಮಹಾಪ್ರಾಣ ಜಾನಂತಿ ಜಾ ದೀರ್ಘ ನಾದ ನಂತರ ಅನುಸ್ವರದ ಉಚ್ಚಾರಣೆ. ತತ್ವೇನ ತ ತ ವೇ ದೀರ್ಘ ನಾ ದೀರ್ಘ. ತಶ್ಚ್ಯ ಶು ಮತ್ತು ಚ ಮತ್ತು ಯ ತಶ್ಚ್ಯ ವಂತಿತೆ ವಾದ ನಂತರ ಅನುಸ್ವರದ ಉಚ್ಚಾರಣೆ ನ ತೇ ದೀರ್ಘ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನ ತಶ್ಚ್ಯವಂತಿ ತೇ. ಈಗ ಒಂದೊಂದೇ ಚರಣ ನೋಡುವ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನ ತಶ್ಚ್ಯವಂತಿ ತೇ. ಈಗ ಎರಡೆರಡು ಚರಣ ನೋಡುವ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನ ತಶ್ಚ್ಯವಂತಿ ತೇ. ಈಗ 4 ಚರಣ ನೋಡುವ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನ ತಶ್ಚ್ಯವಂತಿ ತೇ. ತಗೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀಕೃಷ್ಣಾರ್ಪಣಮಸ್ತು.